ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ ನೀವು ಡಿಗ್ರಿ ಯಾವುದೇ ಒಂದು ಡಿಗ್ರಿ ಇಂಜಿನಿಯರಿಂಗು ಆಗಿರಲಿ, ಡೆಂಟಲ್ ಮೆಡಿಕಲ್ಲು, MBA MCA MTech ಯಾವುದೇ ಒಂದು ಡಿಗ್ರಿ ಆಗಿರಲಿ, ನೀವು ಹೋಗ್ತಾ ಇದ್ದರೆ ಎಜುಕೇಷನ್ ಲೋನ್ ಯಾವ ರೀತಿ ತೊಗೊಳ್ಬೇಕು ನಿಮಗೆ. ಅಂದರೆ ನಿಮಗೆ ಫೀಸ್ ಏನಾದರೂ ಪೇ ಮಾಡೋಕ್ಕಾಗ್ತಿರ್ಲಿಲ್ಲ, ನೀವು ಊರಲ್ಲಿ ಯಾರ್ದೋ ಹತ್ರ ಅಮೌಂಟ್ನ ಸಾಲದ ಮುಖಾಂತರ ಇಸ್ಕೊಂಡು ಪೇ ಮಾಡ್ತಿದ್ದಾರೆ ನಿಮ್ಮ ಕಾಲೇಜ್ ಫೀಸ್ಗೆ, ಇಲ್ಲ ನಿಮ್ಮ ತಂದೆ ತಾಯರಿಗೆ ಬರ್ಡನ್ ಆಗ್ತಾ ಇದೆ ನಿಮ್ಮ ಫೀಸ್ ಪೇ ಮಾಡೋದಕ್ಕೆ ಅಂತಂದರೆ ನೀವು ಎಜುಕೇಷನ್ ಲೋನ್ ತೊಗೊಳ್ಬೋದು. ಇಟ್ ಈಸ್ ಎ ಬೆಸ್ಟ್ ಆಪ್ಷನ್ ಗೈಸ್, ಓಕೆನಾ. ಇದಕ್ಕೆ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಇರಲ್ಲ, ಮತ್ತು ನೀವು ಇಂಟ್ರೆಸ್ಟ್ ರೇಟ್ ಕೂಡ ನಿಮ್ಮ ಕಾಲೇಜ್ ಮುಗಿದ ಮೇಲೆ 1 ಇಯರ್ ಆದಮೇಲೆ ಪೇ ಮಾಡೋದಿರುತ್ತೆ, ಆವಾಗ ನಿಮಗೆ ಜಾಬ್ ಸಿಕ್ಕರೆ. ಸೊ ಅದನ್ನೆಲ್ಲ ನಾನು ಕ್ಲಿಯರ್ ಆಗಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಟಿಲ್ ಎಂಡ್ವರೆಗೂ ನೋಡಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಓಕೆನಾ. ಈ ರೀತಿ ಮೋರ್ ವೀಡಿಯೋಸ್ ಬರುತ್ತೆ. ಮತ್ತು ಯಾರೆಲ್ಲ 2026 ಬ್ಯಾಚಲ್ಲಿ KCT ನೀಟು JEE ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ರೆ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಿಸ್ಟರ್ಸ್ ಬ್ರದರ್ ಯಾರಾದರೂ ಆಗಿದ್ರು, ಫ್ರೆಂಡ್ಸ್ ಆಗಿದ್ರು, ಅವರಿಗೂ ಶೇರ್ ಮಾಡಿ. ಅದು ಅಪ್ಡೇಟ್ಸ್ ಕೂಡ ನಾನು ಕೊಡ್ತಾ ಇರ್ತೀನಿ. ನೋಡೋಣ ಬನ್ನಿ. ಏನಂತಂತಂದರೆ ಗೈಸ್, ಹೂ ಕ್ಯಾನ್ ಅಪ್ಲೈ, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏನಕ್ಕೆ ಎಜುಕೇಷನ್ ಲೋನ್ ಇಂಪಾರ್ಟೆಂಟ್ ಇದೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮತ್ತು ಯಾವ ರೀತಿ ನೀವು ಅಪ್ಲೈ ಮಾಡ್ಬೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇದು ಗುಡ್ ಅಂತಂದರೆ ಒಳ್ಳೆಯದಾ ನಿಮಗೆ ಎಜುಕೇಷನ್ ಲೋನ್ ತೊಗೊಳ್ಳೋದು, ಯಾವುದೆಲ್ಲ ಬರ್ಡನ್ ನಿಮಗೆ ರೆಡ್ಯೂಸ್ ಆಗುತ್ತೆ. ನಿಮ್ಮ ಪೇರೆಂಟ್ಸ್ ಲೈಕ್ ಫೀ ಪೇ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನೀವೇನಾದರೂ ಸ್ಟಾಪ್ ಮಾಡಿದರೂ ಕೂಡ ಈ ಎಜುಕೇಷನ್ ಲೋನ್ ತೊಗೊಂಡ್ಬಿಟ್ಟು ನೀವು ಕಂಟಿನ್ಯೂ ಮಾಡ್ಬೋದು. ನೀವು ಯಾವಾಗ ಪೇ ಮಾಡಬೇಕು, ನೀವು ಎಜುಕೇಷನ್ ಲೋನ್ ತೊಗೊಂಡಿದ್ದು, ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ ಗೈಸ್, ಓಕೆನಾ. ಇವಾಗ ಏನಂತಂದರೆ ಇದರಲ್ಲಿ ಟೈಪ್ಸ್ ಆಫ್ ಲೋನ್ಸ್ ಇರುತ್ತೆ. ನಾನು ಕ್ಲಿಯರಾಗಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಮತ್ತು ಲಾಸ್ಟಲ್ಲಿ ನೀವು ಯಾವ ರೀತಿ ಬ್ಯಾಂಕ್ಗೆ ಆನ್ಲೈನಲ್ಲಿ ಕೂಡ ಲೋನ್ಗೋಸ್ಕರ, ಎಜುಕೇಷನ್ ಲೋನ್ಗೋಸ್ಕರ ಅಪ್ಲೈ ಮಾಡ್ಬೋದು. ಅಂದರೆ ಆನ್ಲೈನಲ್ಲಿ ಎಟ್ ಎ ಟೈಮ್ 2-3 ಬ್ಯಾಂಕ್ಸ್ಗೆ ನೀವು ರಿಕ್ವೆಸ್ಟ್ ಹಾಕ್ಬೋದು. ಆಮೇಲೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ. ನಿಮಗೆ ಯಾವ ಬ್ಯಾಂಕಲ್ಲಿ ಸರಿಯಾಗಿ ಅನಿಸುತ್ತೆ, ಮೊಬೈಲಲ್ಲಿ ಕೂಡ ನೀವು ರಿಕ್ವೆಸ್ಟ್ ಹಾಕ್ಬೋದು. ಅದನ್ನು ಕೂಡ ನಾನು ಎಂಡಲ್ಲಿ ಹೇಳಿರ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದಂಗೆ. ಟೈಪ್ಸ್ ಆಫ್ ಎಜುಕೇಷನ್ ಲೋನ್ಸ್ ಅಂತಂದರೆ UG ಎಜುಕೇಷನ್ ಲೋನ್ ಅಂದರೆ ಅಂಡರ್ ಗ್ರ್ಯಾಜುಯೇಟ್ಸ್ ಯಾರೆಲ್ಲ ಇಂಜಿನಿಯರಿಂಗ್, BSc BCom BA ನರ್ಸಿಂಗು, ಮೆಡಿಕಲ್, ಡೆಂಟಲ್, ವೆಟರ್ನರಿ ಯಾರೆಲ್ಲ ಬರ್ತಿರಲ್ಲ, ಅದು ಬಂದುಬಿಟ್ಟು UG ಎಜುಕೇಷನ್ ಲೋನ್ ಅಂತ ಇರುತ್ತೆ. PG ಎಜುಕೇಷನ್ ಲೋನ್ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ಸ್, ಯಾರ್ದೆಲ್ಲ ಡಿಗ್ರಿ ಆದಮೇಲೆ ಇನ್ನೂ ಕಲಿತಾ ಇರ್ತಾರಲ್ಲ, MBA MTech MS ಮೆಡಿಕಲ್ PG ಮತ್ತು ಈ ಥರದ್ದು. ಸೊ MCA ಅವರೆಲ್ಲ ಬಂದುಬಿಟ್ಟು PG ಎಜುಕೇಷನ್ ಲೋನ್ ಅಂತ ಬರುತ್ತೆ. ಇನ್ನೊಂದು ಬಂದುಬಿಟ್ಟು ಓವರ್ಸಿ ಎಜುಕೇಷನ್ ಲೋನ್, ಅಬ್ರಾಡ್ ಸ್ಟಡೀಸ್. ಅಂದರೆ ಇವಾಗೆಲ್ಲ ಜಾಸ್ತಿ ಜನ ಇಂಜಿನಿಯರಿಂಗ್ ಎಲ್ಲ ಆದಮೇಲೆ MS ಮಾಡೋಕ್ಕಂತಾನೆ ಕೆನಡಾಗೆ ಹೋಗ್ತಾ ಇದ್ದಾರೆ, UK ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಅವ್ರು ಯಾವುದ್ರಲ್ಲಿ ಬರ್ತಾರೆ ಅಂದರೆ ಓವರ್ಸಿ ಎಜುಕೇಷನ್ ಲೋನ್ ಅಂತ ಬರುತ್ತೆ. ಅದರಲ್ಲಿ ಅವ್ರ ಲಿಸ್ಟ್ನ ಬರುತ್ತೆ. ಸೊ ಏನಂತಂದರೆ ಗೈಸ್, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಇವಾಗ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದು ಏನಂತಂದರೆ ಏನೂ ಜಾಸ್ತಿ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ ಗೈಸ್, ಓಕೆನಾ. ನೀವು ಬರೀ ಇಂಡಿಯಾದವರಾಗಿರಬೇಕು, ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಪ್ರೂಫ್ ತೋರಿಸುತ್ತೆ ನೀವು ಇಂಡಿಯಾದವ್ರಂತ, ಮತ್ತು ನಿಮ್ಮ ಅಡ್ಮಿಷನ್ ಕನ್ಫರ್ಮ್ ಆಗಿರಬೇಕು ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಗೈಸ್, ಓಕೆನಾ. ಅಂತಂದರೆ ಸರ್ ನಾನು ಅಡ್ಮಿಷನ್ ತೊಗೊಳಕ್ಕೇ ನನ್ನ ಹತ್ರ ಅಮೌಂಟ್ ಇಲ್ಲ ಅಂತಂದರೂ ಪರವಾಗಿಲ್ಲ ಗೈಸ್, ನೀವೇನಂತಂದರೆ ಲೋನ್ ತೊಗೊಂಡ್ಬಿಟ್ಟು ಇದು ಮಾಡ್ಬೋದು. ಫಸ್ಟ್ ಏನಂದರೆ ನೀವು ಕಾಲೇಜ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ತೊಗೊಂಡು ಸ್ವಲ್ಪ ಅಮೌಂಟ್ನ ಪೇ ಮಾಡಿಸ್ಕೊತಾರೆ. ಅಂತಂದರೆ ಒಂದು 5,000 ಆ ಥರ. ಅದು ಪೇ ಮಾಡಿದ್ಮೇಲೆ ಅವ್ರಿಗೆ ಹೇಳ್ಬೇಕು ನೀವು ಈ ಥರ ನಾನು ಬ್ಯಾಂಕ್ ಲೋನ್ ತೊಗೊಂಡ್ಬಿಟ್ಟು ಪೇ ಮಾಡ್ತೀನಿ ಸರ್ ಅಂತ. ಅವಾಗ ಅದು ಕೂಡ ಪ್ರೊಸೀಜರ್ ಇದೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ಕ್ಲಿಯರಾಗಿ ಕೊಟೇಶನ್ ಮುಖಾಂತರ ಯಾವ ರೀತಿ ಅನ್ನೋದನ್ನ. ಸೊ ಆಮೇಲೆ ಇನ್ನೊಂದು ಏನಂತಂದರೆ ನಿಮ್ಮ ಡಿಗ್ರಿ ನೀವು ಯಾವ ಕಾಲೇಜಲ್ಲಿ ಹೋಗ್ತೀರಾ ಅದನ್ನು ಒಂದು ರಿಕಗ್ನೈಸ್ ಯೂನಿವರ್ಸಿಟಿ ಆಗಿರ್ಬೇಕು. ಅಂದರೆ ಇವಾಗೆಲ್ಲ ಯಾವುದೆಲ್ಲ ಕಾಲೇಜಸ್ ಇದೆ, ಡಿಗ್ರಿ ಕಾಲೇಜಸ್ಸು, ಅದೆಲ್ಲ ರಿಕಗ್ನೈಸ್ ಯೂನಿವರ್ಸಿಟಿನೇ ಇದೆ. ನೀವು ಯಾವುದಾದ್ರೂ ಕಾಲೇಜಲ್ಲೂ ಅಡ್ಮಿಷನ್ ತೊಗೊಂಡಿದ್ರು ಕೂಡ ನೀವು ಇವಾಗ ಲೋನ್ನ ಮಾಡಿಸ್ಕೊಳ್ಬೋದು ಗೈಸ್, ಓಕೆನಾ. ಮತ್ತು ಸಮ್ ಬ್ಯಾಂಕ್ಸ್ ಏನಂತಂದರೆ ನಿಮ್ಮದು 10th 12th ಪರ್ಸೆಂಟೇಜ್ ಚೆಕ್ ಮಾಡುತ್ತೆ. ಸಮ್ ಬ್ಯಾಂಕ್ಸ್ ಎಲ್ಲ ಇವಾಗ ಎಲ್ಲ ಬ್ಯಾಂಕನ್ನು ಚೆಕ್ ಮಾಡ್ತಾ ಇದೆ, ನೀವು 12th ಮತ್ತು 10th ಯಾವ ರಿಸಲ್ಟ್ ಇತ್ತು. ಸೊ ಅದ್ರ ಮೇಲೆ ಕೂಡ ಡಿಸೈಡ್ ಮಾಡುತ್ತೆ ಬ್ಯಾಂಕ್ ನಿಮಗೆ ಲೋನ್ ಕೊಡಬೇಕಾ ಇಲ್ಲ ಬೇಡವಾ ಅಂತ ಗೈಸ್, ಓಕೆನಾ. ಸೊ ಯಾರ್ದೆಲ್ಲ ಚೆನ್ನಾಗಿ ರಿಸಲ್ಟ್ ಇರುತ್ತೆ ಅವರಿಗಂತೂ ಕಂಪಲ್ಸರಿ ಕೊಟ್ಟೇ ಕೊಡ್ತಾರೆ. ಸೊ ಕಡಿಮೆ ರಿಸಲ್ಟ್ ಇದ್ದರೂ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ಲೋನ್ನ ನಿಮಗೆ ರಿಯಲಿ ನೀಡಿದರೆ ಪೇನ ಮಾಡ್ತಾರೆ ಸರ್. ಸೊ ಅದಕ್ಕೋಸ್ಕರ ನೀವು ಇದು ಮಾಡಬೇಕಾಗುತ್ತೆ. ಮತ್ತು ಏನಂತಂದರೆ ನೀವು ಸ್ಟೂಡೆಂಟ್ ಆಗಿರ್ತೀರ, ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇರಲಿಲ್ಲ, ಮತ್ತು ಸ್ವಲ್ಪ ಜನ ಮೈನರ್ ಕೂಡ ಇರ್ತೀರ, ಅಂದರೆ 18 ಇಯರ್ಸ್ಗಿಂತ ಬಿಲೋ ಇರ್ತಾರೆ. ನಿಮ್ಮನ್ನು ನಂಬಿ ಯಾವ ಥರ ಲೋನ್ ಕೊಡ್ತಾರೆ ಸರ್, ಲೋನ್ ಕೊಡೋಕ್ಕೇನು ಹುಚ್ಚರ ಅಂತ ಕೇಳ್ತಾ ಇರ್ತಾರೆ. ಆ ರೀತಿ ಏನಿಲ್ಲ. ಅದಕ್ಕೋಸ್ಕರನೇ ಅವ್ರೇನಂದರೆ ಅಪ್ಲಿಕೆಂಟ್ ರಿಕ್ವೈರ್ಡ್ ಅಂತಂದರೆ ನಿಮ್ಮ ಫಾದರ್ ಮದರ್ ಇಲ್ಲ ಗಾರ್ಡಿಯನ್ ಯಾರಾದರೂ ಡೀಟೇಲ್ಸು ಅವ್ರು ಕೇಳಿರ್ತಾರೆ ಗೈಸ್, ಓಕೆನಾ. ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಮತ್ತು
ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಳ್ತಾರೆ. ಆಧಾರ್ ಕಾರ್ಡು, ವರ್ಕ್ ಏನಾದರೂ ಮಾಡ್ತಿದ್ರೆ ಸ್ಯಾಲ್ರಿ ಸ್ಲಿಪ್ಪು, ಮತ್ತು ಯಾವುದಾದ್ರು ಐ ಟಿ ಕಂಪ್ನಿಯಲ್ಲಿ ಮಾಡ್ತಿದ್ರೆ ಐ ಟಿ ರಿಟರ್ನ್ಸು, ಇದೆಲ್ಲನೂ ಅವರು ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು, ಏನಾದರೂ ನೀವು ಪೇ ಮಾಡಲಿಲ್ಲ ನಿಮ್ಮ ಕಾಲೇಜೆಲ್ಲ ಮುಗಿದು 1 ವರ್ಷ ಆದಮೇಲೆ ಅಂತಂದರೆ, ಅವಾಗೇನಾಗುತ್ತೆ ಅಂತಂದರೆ ಅವ್ರು ಪೇ ಮಾಡಬೇಕಂತ ಅವರೆಲ್ಲನೂ ಒಂದು ಲೈಕ್ ಅಗ್ರಿಮೆಂಟ್ನ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಅಪ್ಲಿಕೆಂಟ್ ಕಂಪಲ್ಸರಿ ಬೇಕು. ನೀವು ಹೋಗಿ ಕೇಳಿದರೆ ಲೋನ್ ಕೊಡೋದಿಲ್ಲ. ನೀವು ಹೋಗಿ ಇನ್ಫಾರ್ಮೇಷನ್ ತೊಗೊಳ್ಬೋದು ಬ್ಯಾಂಕಲ್ಲಿ ಏನಿದೆ ಲೋನ್ದು, ಏನಿಲ್ಲ, ಯಾವ ರೀತಿ ಇದೆ ಅಂತ. ಬಟ್ ಲೋನ್ ತೊಗೊಳ್ಳುವಾಗ ನೀವು ಕಂಪಲ್ಸರಿ ನಿಮ್ಮ ಫಾದರ್ ಇಲ್ಲ ಮದರ್ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಲೋನ್ ತೊಗೊಂಡ್ರೆ ಅಲ್ಲಿಂದ ಬ್ಯಾಂಕಿಂದ ಅಪ್ರೂವ್ ಆಗಿರುತ್ತೆ ಗೈಸ್. ಓಕೆನಾ? ಈ ಲೋನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ನೀವು ಫಸ್ಟ್ ಏನು ಮಾಡಬೇಕಂತಂದರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಬೇಕು. ಇಲ್ಲ ನೀವು ಇವಾಗ ಏನಂತಂದರೆ ಯಾವುದೋ ಒಂದು ಕಾಲೇಜಲ್ಲಿ ಅಡ್ಮಿಷನ್ ತೊಗೊಳ್ಬೇಕಂತಿದ್ರೆ, ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಆದಮೇಲೆ ನಿಮಗೆ ಒಂದು ಅಡ್ಮಿಷನ್ ಆರ್ಡರ್ ಬರುತ್ತೆ. ಆವಾಗ ನೀವು ಅಲ್ಲಿಗೆ ಅದೇ ಕಾಲೇಜ್ಗೆ ಏನು ಹೇಳ್ಬೇಕಂತಂದರೆ, ಸರ್ ನಾನು ಎಜುಕೇಷನ್ ಲೋನ್ ಮಾಡಿಸ್ತಾ ಇದ್ದೀನಿ, ನನಗೆ ಕೊಟೇಶನ್ ಕೇಳ್ತಾ ಇದ್ದಾರೆ ಬ್ಯಾಂಕ್ ಅವರು ಅಂತ ಹೇಳ್ಬೇಕು ಗೈಸ್. ಆವಾಗ ಏನಿರುತ್ತೆ ಅಂದರೆ ಕೊಟೇಶನಲ್ಲಿ ಕಾಲೇಜ್ ನೇಮ್ ಇರುತ್ತೆ, ಕಾಲೇಜ್ ಅಡ್ರೆಸ್ ಇರುತ್ತೆ, ಮತ್ತು ನಿಮ್ಮ ಫೀಸ್ ಇರುತ್ತೆ. ಫೀಸ್ ಸ್ಟ್ರಕ್ಚರ್ ಯಾವ ರೀತಿ 1 ಸೆಮ್ಮು 1 ಇಯರ್ಗೆ ನಿಮ್ದು ಫೀಸ್ ಎಲ್ಲ ಎಷ್ಟೆಲ್ಲ ಫೀಸ್ ಆಗುತ್ತೆ ಅನ್ನೋದು ಇರುತ್ತಲ್ವ, ಅದನ್ನು ಕ್ಲಿಯರಾಗಿ ಕೊಟೇಶನಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರೆ. ಮತ್ತು ಕಾಲೇಜು ಇಯರ್ಲಿ ಫೀಸ್ನ ನಿಮ್ಮ ಹತ್ರ ಪೇ ಮಾಡಿಸ್ಕೊಳ್ಳುತ್ತಾ ಇಲ್ಲ ಸೆಮ್ ವೈಸ್ ಪೇ ಮಾಡಿಸ್ಕೊಳ್ಳುತ್ತಾ ಅನ್ನೋದನ್ನ ಕ್ಲಿಯರ್ ಆಗಿರುತ್ತೆ. ಮತ್ತು ಅದೇ ಕೊಟೇಶನಲ್ಲಿ ಏನಿರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರುತ್ತೆ, ಕಾಲೇಜ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ಏನಕ್ಕಂತಂದರೆ ನೀವು ಎಜುಕೇಷನ್ ಲೋನ್ ತೊಗೊಳ್ತಿದ್ದೀರಲ್ಲ ಬ್ಯಾಂಕು, ಅದು ಅಮೌಂಟ್ನ ನಿಮಗೆ ಕೊಡೋದಿಲ್ಲ ಡೈರೆಕ್ಟಾಗಿ. ಆ ಅಮೌಂಟ್ನ ಡೈರೆಕ್ಟಾಗಿ ಕಾಲೇಜ್ ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ, ಕಾಲೇಜ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಕೊಟೇಶನಲ್ಲೇ ಮೆನ್ಷನ್ ಮಾಡಿರುತ್ತೆ, ನಾವು ಇಯರ್ಲಿ ಫೀಸನ್ನು ಪೇ ಮಾಡಿಸ್ಕೊಳ್ತಿರ್ತೀವಿ. ಇಯರ್ಲಿ ಫಾರ್ ಎಕ್ಸಾಂಪಲ್ ಜೂನ್ 1 15th ಒಳಗಡೆ ಪೇ ಮಾಡಬೇಕು ಸ್ಟೂಡೆಂಟ್ಸ್ ನಮಗೆ ಅಂತ ಅಂದಾಗ, ಬ್ಯಾಂಕ್ ಏನು ಮಾಡುತ್ತೆ, 1 15 ನಿಮ್ಮ ಕಾಲೇಜ್ ಫೀ ಏನಿರುತ್ತೆ ಅದನ್ನು ನಿಮ್ಮ ಕಾಲೇಜ್ ಅಕೌಂಟ್ಗೆ ಬ್ಯಾಂಕಿಂದ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗುತ್ತೆ. ಅದೇ ನಿಮ್ಮ ಲೋನ್ ಗೈಸ್. ಓಕೆನಾ? ನಿಮಗೆ ಡೈರೆಕ್ಟಾಗಿ ಅವ್ರು 1 ರೂಪಾಯಿನೂ ಕೊಡೋದಿಲ್ಲ, ಎಲ್ಲನೂ ಟ್ರಾನ್ಸ್ಫರ್ ಆಗಿರುತ್ತೆ. ಇದೆಲ್ಲನೂ ಕಾಲೇಜ್ ಕೊಟ್ಟಿರೋ ಕೊಟೇಶನಲ್ಲಿ ಇರುತ್ತೆ. ಅದನ್ನು ನೀವು ಬ್ಯಾಂಕ್ ಒಯ್ದು ಸಬ್ಮಿಟ್ ಮಾಡಬೇಕು. ಆವಾಗ ಮ್ಯಾನೇಜರ್ ಏನು ಮಾಡ್ತಾರೆ ಅಂತಂದರೆ ಎಲ್ಲನೂ ಚೆಕ್ ಮಾಡ್ತಾರೆ. ಎಲ್ಲನೂ ಚೆಕ್ ಮಾಡಿಬಿಟ್ಟು ಆವಾಗ ನೀವು ಲೈಕ್ ಎಲಿಜಿಬಲ್ ಇದ್ದೀರಾ ಇಲ್ವಾ ಬ್ಯಾಂಕ್ ಎಜುಕೇಷನ್ ಲೋನ್ಗೆ ಅಂತ ಚೆಕ್ ಮಾಡಿಬಿಟ್ಟು ಹೇಳ್ತಾರೆ. ನೀವೇನಾದರೂ ಎಲಿಜಿಬಲ್ ಇದ್ದರೆ ಅವಾಗ ಏನಂತಂದರೆ ಅದನ್ನೆಲ್ಲನೂ ಕ್ಲಿಯರಾಗಿ ಹೇಳ್ತಾರೆ, ನಿಮ್ಗೆ ಇಷ್ಟಿಷ್ಟು ಅಮೌಂಟ್ ಲೋನ್ ಆಗುತ್ತೆ. ಅದನ್ನು ಕೂಡ ನಾನು ಕ್ಲಿಯರಾಗಿ ಹೇಳ್ತೀನಿ ಗೈಸ್ ಈ ವಿಡಿಯೋದಲ್ಲಿ. ಓಕೆನಾ? ಕೊಟೇಶನ್ ಯಾವ ರೀತಿ ಇರುತ್ತೆ ಸರ್ ಅಂದರೆ, ಇಲ್ಲಿ ನೋಡಿ ಕೊಟೇಶನ್ ಈ ರೀತಿ ಇರುತ್ತೆ. ಲೋನ್ ಕೊಟೇಶನ್ ಅಂತ ಕೊಡ್ತಾರೆ. ಇದು ಪ್ರತಿಯೊಂದು ಕಾಲೇಜಲ್ಲೂ ನೀವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಿಮಗೆ ಕಂಪಲ್ಸರಿ ಕೊಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಏನಕ್ಕಂತಂದರೆ ನೀವು ಫೀ ಪೇ ಮಾಡಿಬಿಟ್ಟು ಅದೇ ಕಾಲೇಜಲ್ಲಿ ಸ್ಟಡೀಸ್ನ ಕಂಟಿನ್ಯೂ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಎಲ್ಲರೂ ಕಾಲೇಜದ್ದು ಮೋಟೋ ಇಂಟೆನ್ಷನ್ ಏನಂತಂದರೆ ನೀವು ಫೀ ಪೇ ಮಾಡಬೇಕನ್ನೋದು. ಸೊ ಅದಕ್ಕೋಸ್ಕರ ಅವ್ರು ಲೋನ್ ಕೊಟೇಶನ್ ಕೇಳಿದರೆ ಕಂಪಲ್ಸರಿ ಕೊಟ್ಟಿರ್ತಾರೆ, ನಿರಾಕರಿಸೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಏನಾದರೂ ಲೋನ್ ಬೇಕಂದರೆ ನಿಮ್ಮ ಕಾಲೇಜಲ್ಲಿ ಹೋಗಿ ಲೋನ್ ಕೊಟೇಶನ್ ತೊಗೊಂಡ್ಬಿಟ್ಟು ಯಾವುದೇ ಬ್ಯಾಂಕ್ಗೆ ರೀಚ್ ಆಗಿ ಡೈರೆಕ್ಟಾಗಿ ಹೋಗ್ಬೋದು, ಇಲ್ಲ ನೀವು ಆನ್ಲೈನ್ ಕೂಡ ಅಪ್ಲೈ ಮಾಡ್ಬೋದು. ಆನ್ಲೈನ್ ಅಪ್ಲೈ ಮಾಡೋದು ಕೂಡ ನಾನು ಈ ವಿಡಿಯೋದಲ್ಲಿ ಸುಮ್ಮನೆ ಗ್ಲಿಮ್ಸ್ ಆಗಿ ಹೇಳಿರ್ತೀನಿ. ಇನ್ ಡೀಟೇಲ್ ವಿಡಿಯೋನ ನೆಕ್ಸ್ಟ್ ಕ್ಲಿಯರ್ ಆಗಿ ಮಾಡಿರ್ತೀನಿ ಗೈಸ್. ಓಕೆನಾ? ಸೊ ಅದಕ್ಕೋಸ್ಕರ ವಿಡಿಯೋನ ಕ್ಲಿಯರ್ ಟಿಲ್ ಎಂಡ್ವರೆಗೆ ನೋಡಿ. ಆಲ್ರೆಡಿ ವಿ ಡಿಸ್ಕಸ್ಡ್ ಅಬೌಟ್ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಲೋನ್ ಅಮೌಂಟ್ ಗೈಸ್. ಇವಾಗ ಏನಂತಂದರೆ ಫಾರ್ ಎಕ್ಸಾಂಪಲ್ ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ದು ಎಕ್ಸಾಂಪಲ್ ತೊಗೊಳೋಣ. ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕಾಲೇಜ್ ಫೀ ಇದೆ ಗೈಸ್. ಓಕೆನಾ? ಇಂಜಿನಿಯರಿಂಗ್ ಬಂದುಬಿಟ್ಟು 4 ವರ್ಷ ಇರುತ್ತೆ. ಟೋಟಲ್ ಕಾಲೇಜ್ ಫೀ ಎಷ್ಟಾಗಿರುತ್ತೆ? 4 ಲಕ್ಷ ಆಯಿತು. ಇದ್ರ ಜೊತೆ ಇನ್ನೂ ಎಕ್ಸ್ಟ್ರಾ ಫೀಸ್ ಇರುತ್ತೆ. ಏನಂತಂದರೆ ಹಾಸ್ಟೆಲ್ ಫೀಸ್ ಅಂತ ಇರುತ್ತೆ, ಮೆಸ್ ಫೀಸ್ ಅಂತ ಇರುತ್ತೆ, ಬುಕ್ಸ್ ಎಕ್ಸಾಮ್ಸ್ ಫೀಸ್ ಅಂತ ಇರುತ್ತೆ, ಲ್ಯಾಪ್ಟಾಪ್ ಫೀಸ್ ಇರುತ್ತೆ, ಮತ್ತು ಟ್ರಾನ್ಸ್ಪೋರ್ಟ್ ಫೀಸ್ ಇರುತ್ತೆ, ಬಸ್ ಆಗಲಿ ಅದೆಲ್ಲ ನೀವು ಇದು ಮಾಡ್ತಾ ಇರ್ತೀರಲ್ಲ. ಸೊ ಅದೆಲ್ಲ ಯಾವ ರೀತಿ ಮತ್ತೆ ಅಂತಂದರೆ, ನಿಮ್ಮ ಕಾಲೇಜ್ ಫೀಸ್ ಬಂದುಬಿಟ್ಟು 4 ಲಕ್ಷ 4 ವರ್ಷಕ್ಕೆ, ಮತ್ತು ಎಡಿಷ್ನಲ್ ಫೀಸ್ ಬಂದುಬಿಟ್ಟು ನಿಮಗೆ ಇಯರ್ಲಿ 1,10,000 ಆಗ್ತಿದೆ ಅಂತ ತಿಳ್ಕೊಳ್ಳಿ ಗೈಸ್. ಇದು 4 ವರ್ಷಕ್ಕೆ 4,40,000. ಟೋಟಲ್ ಎಷ್ಟಾಯಿತು? 4 ಲಕ್ಷ ಮತ್ತು 4,40,000, ಟೋಟಲ್ 8,40,000 ಆಯಿತು ಗೈಸ್. ಓಕೆನಾ? ಇನ್ನು ನೀವೇನಾದರೂ ಇಂಡಿಯಾದಲ್ಲೇ ಎಜುಕೇಷನ್ ತೊಗೊಳ್ತಿದ್ರೆ ಅಪ್ ಟು ನಿಮಗೆ 50 ಲ್ಯಾಕ್ ಲೋನ್ನ ಸ್ಯಾಂಕ್ಷನ್ ಮಾಡ್ತಾರೆ ಬ್ಯಾಂಕ್ ಅವರು. ನೀವೇನಾದರೂ ಅಬ್ರಾಡ್ಗೆ ಸ್ಟಡೀಸ್ಗೋಸ್ಕರ ಹೋಗ್ತಾ ಇದ್ದೀರಾ ಅಂತಂದರೆ ಅವಾಗ ಏನಂತಂದರೆ 1 crore ನಿಮಗೆ ಎಜುಕೇಷನ್ ಲೋನ್ ಅಪ್ರೂವ್ ಆಗುತ್ತೆ, ಸ್ಯಾಂಕ್ಷನ್ ಆಗುತ್ತೆ. ಸೊ ಇದನ್ನು ನೀವು ಏನಂತಂದರೆ ಲೈಕ್ ಡಿಫ್ರೆಂಟ್ ಇದು ಇರುತ್ತೆ ಕೊಟೇಶನ್ಸು. 4 ಲ್ಯಾಕ್ಸ್ವರೆಗೂ ನಿಮ್ದು ಏನಾದರೂ ಎಜುಕೇಷನ್ ಲೋನ್ ನೀವು ತೊಗೊಳ್ತಾ ಇದ್ದರೆ ಅದಕ್ಕೇನಂತಂದರೆ ಜಸ್ಟ್ ನಿಮ್ಮ ಮತ್ತು ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ ಇದ್ದರೆ ಸಾಕು.
ಸೊ ಅದಕ್ಕೋಸ್ಕರ ಏನು ಬೇರೆ ಥರ್ಡ್ ಪಾರ್ಟಿ ಅವ್ರು ಬೇಕಾಗಿಲ್ಲ. ಬೇರೆ ಯಾರೋ ಇನ್ನೊಂದು ಥರ್ಡ್ ಪಾರ್ಟಿಯಾಗಿ ಸಿಗ್ನೇಚರ್ ಮಾಡಿಬಿಟ್ಟು ನೀವು ಏನಾದರೂ ಪೇ ಮಾಡಿಲ್ಲ ಅಂದರೆ ಅವ್ರು ಪೇ ಮಾಡಬೇಕು ಅಂತ ಸಿಗ್ನೇಚರ್ ತೊಗೊಳ್ಳೋದು ಆ ರೀತಿ ಏನಿರಲ್ಲ 4 ಲ್ಯಾಕ್ಸ್ವರೆಗೂ, ಬಿಲೋ 4 ಲ್ಯಾಕ್ಸ್. ಏನಾದರೂ ಲೋನು 4 ಲ್ಯಾಕ್ಸ್ ಟು 7.5 ಲ್ಯಾಕ್ಸ್ ಇದ್ದರೆ ಅವಾಗ ನೀವು ಮತ್ತು ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ ಜೊತೆ ಇನ್ನೊಬ್ರು ಯಾರಾದರೂ ಬಂದು ಸಿಗ್ನೇಚರ್ ಮಾಡಬೇಕು. ಏನಾದರೂ ಅವ್ರು ಪೇ ಮಾಡಲಿಲ್ಲ ಅಂದರೆ ನಾನು ಪೇ ಮಾಡ್ತೀನಿ, ನಾನು ರೆಸ್ಪಾನ್ಸಿಬಿಲಿಟಿ ಅಂತ ಅವ್ರ ಆಧಾರ್ ಕಾರ್ಡು ಅವ್ರ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋತಾರೆ ಮತ್ತು ಅವ್ರ ಸಿಗ್ನೇಚರ್ ಕೂಡ ಇರುತ್ತೆ. ಮತ್ತು 7.5 ಲ್ಯಾಕ್ಗಿಂತ ಜಾಸ್ತಿ ಇರುತ್ತಲ್ಲ, ಅವಾಗ ಏನಂತಂದರೆ ನೀವು ಮತ್ತು ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ ಜೊತೆ ಏನಂತಂದರೆ ನೀವು ಯಾವುದಾದ್ರೂ ಪ್ರಾಪರ್ಟಿ ಪೇಪರ್ಸ್ನ ಬ್ಯಾಂಕಲ್ಲಿ ಇಡಬೇಕಾಗತ್ತೆ. ಅಂತಂದರೆ ಬ್ಯಾಂಕ್ ಅವರು ಏನು ನಿಮ್ಮ ಪ್ರಾಪರ್ಟಿನ ಹಡಪ್ ಮಾಡ್ಕೊಳ್ಳೋದಿಲ್ಲ. ಜಸ್ಟ್ ಏನಂತಂದರೆ ನೀವೇನಾದರೂ ಇನ್ ಕೇಸ್ ಲೋನ್ ನೀವು ತಿರಾಕರಿಸ್ದೇ ಇದು ಮಾಡ್ತಾಯಿದ್ರೆ, ಲೋನ್ ರಿಟರ್ನ್ ಮಾಡ್ದೇ ತಿರಾಕರಿಸ್ತಾ ಇದ್ದರೆ ಅವಾಗ ಬ್ಯಾಂಕ್ ಮಾಡುತ್ತೆ ಅಂದರೆ ನಿಮ್ಮ ಪ್ರಾಪರ್ಟಿ ಮೇಲೆ ಸೀಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನೀವು ಪ್ರಾಪರ್ಟಿನ ಇದು ಮಾಡಬೇಕಾಗುತ್ತೆ. ನೀವು EMI ಎಲ್ಲ ಪೇ ಮಾಡ್ತಾಯಿದ್ರೆ ಎಲ್ಲ ಕಂಟಿನ್ಯೂ ಆಗಿ ನೀವು ಕ್ಲಿಯರಾಗಿ ಇಟ್ಟಿದ್ರೆ ಅವ್ರೇನು ನಿಮ್ಮ ಪ್ರಾಪರ್ಟಿಗೆ ಟಚ್ ಕೂಡ ಮಾಡೋದಿಲ್ಲ. ನಿಮ್ಮ ಪ್ರಾಪರ್ಟಿಯನ್ನು ಅವ್ರು ಕಂಪ್ಲೀಟಾಗಿ ಇದು ಮಾಡ್ಕೊಳ್ಳೋದಿಲ್ಲ. ಲೈಕ್ ನೀವು ಅವರಿಗೆ ಬರ್ಕೊಡ್ತಿದ್ದೀರಾ ಅಂತ. ಜಸ್ಟ್ ಪೇಪರ್ಸ್ ಏನಾಗಿರುತ್ತೆ ಅಂದರೆ ನಿಮ್ಮ ಹತ್ರ ಪ್ರಾಪರ್ಟಿ ಇದೆ ಅನ್ನೋ ಪ್ರೂಫ್ ಪೇಪರ್ಸ್ನ ಇಟ್ಕೊಳ್ಳುತ್ತೆ. ಅಂದರೆ ಇವಾಗ ಹೊಲ ಅಂತಂದರೆ ಬಂದರೆ ಪಹಣಿ ಅಂತ ಇರುತ್ತೆ, ಮನೆ ಅಂತ ಬಂದರೆ ಮನೆ ಪೇಪರ್ಸ್ ಅಂತ ಇರುತ್ತೆ. ಈ ರೀತಿ ಗೈಸ್, ಓಕೆನಾ? ಸೊ ಎಜುಕೇಷನ್ ಲೋನ್ಸ್, ಇಂಜಿನಿಯರಿಂಗ್ ಲೋನ್ಸ್ ಅಂತ ಬಂದಾಗ ಏನಾಗಿರುತ್ತೆ ಅಂದರೆ ಮೋರ್ ದೆನ್ 8 ಲ್ಯಾಕ್ಸು 7 ಲ್ಯಾಕ್ಸ್ 7.5 ಲ್ಯಾಕ್ಸ್ ಇರುತ್ತೆ. ಅವಾಗ ನಿಮ್ದು ಏನಾದರೂ ಒಂದು ಪ್ರಾಪರ್ಟಿ ಪೇಪರ್ ಇರುತ್ತಲ್ಲ, ಅದನ್ನು ನೀವು ಬ್ಯಾಂಕ್ಗೆ ತೋರಿಸ್ಬೇಕಾಗುತ್ತೆ. ಸೊ ಆವಾಗ ಅವರು ಲೋನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಓಕೆನಾ? ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನಂದರೆ ಗೈಸ್, ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಎಜುಕೇಷನ್ ಲೋನ್ದು ಅಂತಂದರೆ, ಗೌರ್ಮೆಂಟ್ ಬ್ಯಾಂಕಲ್ಲಿ 8% to 10% ಇರುತ್ತೆ. 8% to 10% ಅಂದರೆ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಇವಾಗ ನೀವು ಊರಲ್ಲಿ ಯಾರ್ದಾದ್ರೂ ಹತ್ರ ಸಾಲ ರೀತಿಯಲ್ಲಿ ಅಮೌಂಟ್ ತಂದಿದ್ರೆ ಅದು 25% to 36% ಇರುತ್ತೆ. 1 ರಂಗ್ 2 ರಂಗ್ 3 ರಂಗ್ ಅಂತ ಹೇಳಿರ್ತಾರೆ. 1 ರಂಗ್ ಅಂದರೆ 12% ಇರುತ್ತೆ ಗೈಸ್, ಓಕೆನಾ? ಅದಕ್ಕಿಂತ ಲೋ ಇರುತ್ತೆ ಇದು ಎಜುಕೇಷನ್ ಲೋನ್ ಇಂಟ್ರೆಸ್ಟ್ ರೇಟ್, ಓಕೆನಾ? ಪ್ರೈವೇಟ್ ಬ್ಯಾಂಕ್ಸಲ್ಲಿ 10 to 14% ಇರುತ್ತೆ. ಗರ್ಲ್ಸ್ ಸ್ಟೂಡೆಂಟ್ಸ್ಗೆ 0.5% ಕನ್ಸೆಷನ್ ಇರುತ್ತೆ. ಸೊ ಮೈ ಸಜೆಷನ್ ಏನಂತಂದರೆ ನೀವೆಲ್ಲರೂ ಗೌರ್ಮೆಂಟ್ ಬ್ಯಾಂಕಲ್ಲಿ ಲೋನ್ನ ತೊಗೊಳಕ್ಕೆ ಟ್ರೈ ಮಾಡಿ, ಎಜುಕೇಷನ್ ಲೋನ್. ಪ್ರೈವೇಟ್ ಬ್ಯಾಂಕ್ ಹೋಗಕ್ಕೆ ಹೋಗಬೇಡಿ. ಏನಾದರೂ ಗೌರ್ಮೆಂಟ್ ಬ್ಯಾಂಕಲ್ಲಿ ಅಪ್ರೂವ್ ಆಗಲಿಲ್ಲ, ಯಾವುದೋ ಒಂದು ಇಶ್ಯೂ ಬರ್ತಾ ಇದೆ ಅಂತಂದರೆ ಆವಾಗ ಪ್ರೈವೇಟ್ ಬ್ಯಾಂಕ್ಗೆ ಹೋಗಿ, ಓಕೆನಾ ಗೈಸ್? ಮತ್ತು ಸಬ್ಸಿಡಿ ಅವೈಲೇಬಲ್ ಫಾರ್ ಲೋವರ್ ಇನ್ಕಮ್ ಫ್ಯಾಮಿಲೀಸ್, ಇದೊಂದು ಇಂಪಾರ್ಟೆಂಟ್ ಗೈಸ್. ಯಾವಾಗಾದರೂ ನೀವು ಕೇಳಿರ್ಬೋದು, ಎಜುಕೇಷನ್ ಲೋನ್ ಮನ್ನಾ ಆಯಿತು, ಸಾಲ ಮನ್ನಾ ಆಯಿತು. ಸಾಲ ಮನ್ನಾ ಆಗೋದಿಲ್ಲ ಗೈಸ್. ಏನಂತಂದರೆ ಇಂಟ್ರೆಸ್ಟ್ ರೇಟ್ ನಿಮ್ಗೆ ಏನಾಗಿರುತ್ತೆ, ಬಡ್ಡಿ ಬೆಳೆದಿರುತ್ತೆ ಆ ಪರ್ಟಿಕ್ಯುಲರ್ ಎಜುಕೇಷನ್ ಲೋನ್ ಮೇಲೆ, ಅದು ಮನ್ನಾ ಆಗಿರುತ್ತೆ ಗೈಸ್, ಓಕೆನಾ? ಸಮ್ಟೈಮ್ಸ್ ಏನಂತಂದರೆ ಗೌರ್ಮೆಂಟು ನೀವು ಟೋಟಲಿ ಎಷ್ಟು ಅಮೌಂಟ್ ತೊಗೊಂಡಿರ್ತೀರ ಎಜುಕೇಷನ್ ಲೋನು, ಅದರಲ್ಲಿ ಇಂತಿಷ್ಟು ಅಂತಂದರೆ 2 ಲ್ಯಾಕ್ 3 ಲ್ಯಾಕ್ ಏನಂತಾರೆ ಸಾಲ ಮನ್ನಾ ಕೂಡ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದು ಕೂಡ ಆಗುತ್ತೆ. ಸೊ ಅದೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಬ್ಸಿಡಿ ಅವೈಲೇಬಲ್ ಫಾರ್ ಲೋವರ್ ಇನ್ಕಮ್ ಫ್ಯಾಮಿಲೀಸ್ ಅಂದರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಏನಿರುತ್ತೆ 4.5 ಲ್ಯಾಕ್ಗಿಂತ ಕಡಿಮೆ ಇರಬೇಕು ಇನ್ಕಮ್ ಸರ್ಟಿಫಿಕೇಟಲ್ಲಿ. ಅವಾಗ ಏನಂತಂದರೆ ಗೈಸ್, ನಿಮಗೆ ಸಬ್ಸಿಡಿ ಅವೈಲೇಬಲ್ ಫಾರ್ ಲೋವರ್ ಇನ್ಕಮ್ ಸಬ್ಸಿಡಿ ಅಂತ ಬರುತ್ತೆ. ಸಬ್ಸಿಡಿ ಅಂತಂದರೆ ಏನಂದರೆ ನೀವು ಲೋನ್ ಇಂಟ್ರೆಸ್ಟ್ನ ನೀವು ಪೇ ಮಾಡೋಂಗಿಲ್ಲ, ಗೌರ್ಮೆಂಟ್ನೇ ಪೇ ಮಾಡುತ್ತೆ ಗೈಸ್. ನಿಮ್ಮ ಲೋನ್ ಇಂಟ್ರೆಸ್ಟ್ ರೇಟ್ ಅಷ್ಟೇ. ಅಮೌಂಟ್ ಏನಿರುತ್ತೆ ಅಂದರೆ ಇವಾಗ ನೋಡಿ, ಇದೇನಂತಂದರೆ ಗೈಸ್, ಇವಾಗ ನೀವು ಫಾರ್ ಎಕ್ಸಾಂಪಲ್ 4 ಲ್ಯಾಕ್ ರುಪೀಸ್ ಲೋನ್ ತೊಗೊಂಡಿದ್ದೀರಾ, ಅದಕ್ಕೆ ಇಂಟ್ರೆಸ್ಟ್ ಬಂದುಬಿಟ್ಟು ಏನಂತಂದರೆ 1 ಲ್ಯಾಕ್ ಆಗಿರುತ್ತೆ. ಸೊ ನೀವೆಲ್ಲ ಯಾರೆಲ್ಲ ಇನ್ಕಮ್ ಕಡಿಮೆ ಇರುತ್ತೆ 4.5 ಲ್ಯಾಕ್ಗಿಂತ ಇನ್ಕಮ್ ಸರ್ಟಿಫಿಕೇಟಲ್ಲಿ, ಅವ್ರು ನೀವೇನು ಇಂಟ್ರೆಸ್ಟ್ ರೇಟನ್ನು ಪೇ ಮಾಡೋ ಅವಶ್ಯಕತೆ ಇಲ್ಲ, ಗೌರ್ಮೆಂಟೇ ಪೇ ಮಾಡಿರುತ್ತೆ. ಯಾವ ರೀತಿ ಅಂದರೆ ಸಬ್ಸಿಡಿ ಮುಖಾಂತರ. ಇದರಲ್ಲಿ ಸಬ್ಸಿಡಿ ಬಂದುಬಿಟ್ಟು 3 ಟೈಪ್ಸ್ ಇರುತ್ತೆ. ಫುಲ್ ಇಂಟ್ರೆಸ್ಟ್ ಸಬ್ಸಿಡಿ ಡ್ಯೂರಿಂಗ್ ದಿ ಸ್ಟಡಿ ಪೀರಿಯಡ್, ನೀವು ಯಾವಾಗ ಕಲಿತಾ ಇರ್ತಿರಲ್ಲ ಆವಾಗಿಂದನೇ ಅಪ್ಲೈ ಆಗಿರುತ್ತೆ. ನಿಮ್ಮ ಏನಂತಂದರೆ ನೀವು ಯಾವಾಗ ಸ್ಟಾರ್ಟ್ ಆಗಿರ್ತಾರ ಫಸ್ಟ್ ಸೆಮ್, ಆವಾಗಿಂದನೇ ನಿಮ್ಮ ಅಮೌಂಟ್ಗೆ ಇಂಟ್ರೆಸ್ಟ್ ಬೆಳೀತಾ ಇರುತ್ತೆ. ಬಟ್ ಇಂಟ್ರೆಸ್ಟ್ ಬಗ್ಗೆ ನೀವು ಟೆನ್ಷನ್ ತೊಗೊಳ್ಳೋದಿಲ್ಲ. ಏನಕ್ಕಂತಂದರೆ ಗೌರ್ಮೆಂಟೇ ಪೇ ಮಾಡ್ತೀನಿ ಅಂತ ಸಬ್ಸಿಡಿ ಅಂಡರ್ ಲೋನ್ನ ಪ್ರೊವೈಡ್ ಮಾಡಿರ್ತಾರೆ. ಪಾರ್ಷಿಯಲ್ ಸಬ್ಸಿಡಿ ಅಂತಂದರೆ ಇಂಟ್ರೆಸ್ಟ್ ರೇಟ್, ಇವಾಗ ನಿಮಗೆ 8% ಇಂಟ್ರೆಸ್ಟ್ ರೇಟ್ ಇದೆ ಅಂತ ತಿಳ್ಕೊಳ್ಳಿ. ಪಾರ್ಷಿಯಲ್ ಸಬ್ಸಿಡಿ ಅಂದರೆ 4% ಗೌರ್ಮೆಂಟ್ ಪೇ ಮಾಡ್ತೀನಿ ಅಂತ ಒಪ್ಕೊಳ್ಳುತ್ತೆ, 4% ನೀವು ರಿಮೈನಿಂಗ್ ಪೇ ಮಾಡಬೇಕು. ಅದು ಬಂದುಬಿಟ್ಟು ಪಾರ್ಷಿಯಲ್ ಸಬ್ಸಿಡಿ. ಸ್ಪೆಷಲ್ ಸಬ್ಸಿಡಿ ಫಾರ್ ಗರ್ಲ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ರಿವರ್ಸ್ ಕ್ಯಾಟಗಿರಿ ಅಂತಂದರೆ ಇವರು ಕೂಡ ಫುಲ್ ಇಂಟ್ರೆಸ್ಟ್ ಸಬ್ಸಿಡಿ ಇರುತ್ತೆ. ಫಾರ್ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಏನಿರುತ್ತೆ ಅಂತಂದರೆ ಗೌರ್ಮೆಂಟೇ ಫುಲ್ ಇಂಟ್ರೆಸ್ಟ್ನ ಪೇ ಮಾಡೋದಿರುತ್ತೆ, ನೀವೇನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಾರೆ, ನಿಮ್ಮ
ಆ್ಯನ್ಯುವಲ್ ಫೀ ಬಂದುಬಿಟ್ಟು 1 ಲಕ್ಷ ಇರುತ್ತೆ ಅಂತ ತಿಳ್ಕೊಳ್ಳಿ. ಟೋಟಲ್ 4 ಇಯರ್ಸ್‌ಗೆ 4 ಲ್ಯಾಕ್ ಆಗಿಬಿಡ್ತು. ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಬಂದು 2 ಲ್ಯಾಕ್ ರುಪೀಸ್ ಇನ್ಕಮ್ ಸರ್ಟಿಫಿಕೇಟಲ್ಲಿ. ಅವಾಗ ಏನಾಗುತ್ತೆ ಅಂತಂದರೆ, ಅಂಡರ್ ದಿಸ್ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್, ಈ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮಲ್ಲಿ ಗೌರ್ಮೆಂಟ್ ಏನಾಗಿರುತ್ತೆ ಅಂತಂದರೆ, ಅದು ಇಂಟ್ರೆಸ್ಟ್ ಏನಾಗಿರುತ್ತೆ ಪೇ ಮಾಡುತ್ತೆ. ನೀವು ಬರೀ ಏನಾಗಿರುತ್ತೆ, ಈ 4 ಲಕ್ಷ ರೂಪಾಯಿ ಆಗಿರುತ್ತಲ್ಲ ಟೋಟಲ್ಲು, ಅದಷ್ಟೇ ನೀವು ಪೇ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಅದನ್ನು ನೀವು ಪೇ ಮಾಡೋ ಅವಶ್ಯಕತೆ ಏನಿಲ್ಲ. ಇದು ಮೋಸ್ಟ್ ಆಫ್ ದಿ ಫ್ಯಾಮಿಲಿಗೆ ಏನಾಗಿರುತ್ತೆ ಗೈಸ್ ಅಪ್ಲಿಕೇಬಲ್ ಆಗಿರುತ್ತೆ. ಇವಾಗ ನಿಮ್ಮ ಪೇರೆಂಟ್ಸ್ ಯಾವುದೇ ಒಂದು ಸ್ಮಾಲ್ ಸೆಕ್ಟರ್ ಆರ್ಗನೈಜೇಷನಲ್ಲಿ ವರ್ಕ್ ಮಾಡ್ತಿದ್ರು ಕೂಡ ಅವ್ರ ಇನ್ಕಮ್ 4.5 ಲ್ಯಾಕ್ಗಿಂತ ಕಡಿಮೆನೇ ಇರುತ್ತೆ. ಇನ್ಕಮ್ ಸರ್ಟಿಫಿಕೇಟಲ್ಲಿ ಹೇಳ್ತಾ ಇದ್ದೀನಿ ನಾನು. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಅಂತಂದರೆ, ಲೋನ್ಗೇನೆ ಬೆಸ್ಟ್ ಆಪ್ಷನ್ ಇದೆ, ಲೋನ್ಗೇನೆ ಹೋಗಿರಿ. ಇವಾಗ ಯಾರ್ದಾದ್ರೂ ಸ್ಟೂಡೆಂಟ್ಸ್ ನಿಮ್ಮ ಪೇರೆಂಟ್ಸ್ಗೆ ಏನಾಗುತ್ತೆ ಅಂದರೆ ಬರ್ಡನ್ ಆಗ್ತದೆ ಫೀಸ್ ಪೇ ಮಾಡೋದಕ್ಕೆ. ನೀವೆಲ್ಲೋ ಆಚೆ ಕಡೆಯಿಂದ ನಿಮ್ಮ ಊರಲ್ಲಿ ಅಮೌಂಟ್ ತೊಗೊಂಡು ಪೇ ಮಾಡ್ತಾ ಇದ್ದೀರಾ ಲೋನ್ ಸಾಲದ ಮುಖಾಂತರ ಅಂತಂದರೆ, ಅದನ್ನು ಅವಾಯ್ಡ್ ಮಾಡಿ ಎಜುಕೇಷನ್ ಲೋನ್ಗೆ ಹೋಗಿ ಗೈಸ್. ಇದು ಬೆಸ್ಟ್ ಆಪ್ಷನ್, ಓಕೆನಾ? ಇಲ್ಲಿ ಬಂದುಬಿಟ್ಟು ಇದೆ ನೋಡಿ ಇಂಟ್ರೆಸ್ಟ್ ರೇಟು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ, ಅದು ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 8.20 ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 8.20, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ. ಎಲ್ಲ ಬ್ಯಾಂಕ್ಸು ಇಲ್ಲಿದೆ ಗೈಸ್, ಓಕೆನಾ? ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಇದು ಮಾಡ್ಕೊಳ್ಬೋದು ನೀವು. ಇದು ಸ್ವಲ್ಪ ಚೇಂಜ್ ಆಗಿರುತ್ತೆ ಇಯರ್ಲಿ. ಬಟ್ ಏನಂದರೆ ನನ್ನ ಸಜೆಷನ್ SBI ಬ್ಯಾಂಕ್ಗೆ ಎಜುಕೇಷನ್ ಲೋನ್ ತೊಗೊಳಕ್ಕೆ ಟ್ರೈ ಮಾಡಿ. ಅದು ಬೆಸ್ಟ್ ಬಂದುಬಿಟ್ಟು. ರೀಪೇಮೆಂಟ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ? ರೀಪೇಮೆಂಟ್ ಏನಾಗಿರುತ್ತೆ ಅಂತಂದರೆ, ನಿಮ್ಮ EMI ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ನೀವು ಇವಾಗ ಫಸ್ಟ್ ಟೈಮಲ್ಲಿ ಇದ್ದೀರಾ, ಇವಾಗೇ ಲೋನ್ ತೊಗೊಂಡಿದ್ದಾರೆ ಅಂದರೆ ನಿಮಗೆ EMI ಇವಾಗಿಂದ ಸ್ಟಾರ್ಟ್ ಆಗಲ್ಲ ಗೈಸ್. ನಿಮಗೆ 4 ವರ್ಷ ಆದಮೇಲೆ ಇನ್ನೂ 1 ವರ್ಷ ಟೈಮ್ ಕೊಡ್ತಾರೆ ಅವರು. ಏನಕ್ಕಂದ್ರೆ ನೀವು 4 ವರ್ಷ ಆದಮೇಲೆ ನಿಮಗೆ ಕಾಲೇಜ್ ಮುಗಿದ ತಕ್ಷಣ ಜಾಬ್ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇರುತ್ತೆ ಹೇಳಿ? ಸೊ ಅದಕ್ಕೋಸ್ಕರ ಕಾಲೇಜ್ ಮುಗಿದ ಮೇಲೆ ಕೂಡ ನಿಮಗೆ ಒಂದು ಚಾನ್ಸ್ ಕೊಟ್ಟಿರ್ತಾರೆ ಅವರು. 1 ವರ್ಷ ಆದಮೇಲೆ ನಿಮಗೆ ನಿಮ್ಮ ಅಮೌಂಟ್ಗೆ ಏನಾಗುತ್ತೆ, ಇಂಟ್ರೆಸ್ಟ್ ಏನಾಗಿರುತ್ತೆ ಆ್ಯಡ್ ಆಗ್ತಾ ಇರುತ್ತೆ. ಆವಾಗ ನೀವು EMIಸ್ನ ಪೇ ಮಾಡಬೇಕಂತ ಅವ್ರು ಹೇಳ್ತಾ ಇರ್ತಾರೆ. ಮತ್ತು ಇದು ಬಂದುಬಿಟ್ಟು ಮೊರಟೋರಿಯಂ ಪೀರಿಯಡ್ ಅಂತ ಇರುತ್ತೆ. ಅಂದರೆ ನೀವು ಎಷ್ಟು ವರ್ಷದವರೆಗೂ ಅಮೌಂಟ್ನ ರಿಟರ್ನ್ ಮಾಡ್ತೀರಾ ಅನ್ನೋದು. ಸೊ ಅದನ್ನು ನಿಮ್ಮ ಲೋನ್ ತೊಗೊಳ್ಳುವಾಗಲೇ ನಿಮ್ಮಿಂದ ಕೇಳ್ಕೊಂಡಿರ್ತಾರೆ ಬ್ಯಾಂಕ್ ಅವರು. ಸೊ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಕೂಡ ನೀವು ಎಕ್ಸ್ಟೆಂಡ್ ಮಾಡ್ಬೋದು, ಇಲ್ಲ ಕಡಿಮೆನೂ ಮಾಡ್ಬೋದು ಆ ಪೀರಿಯಡ್. ಏನಂತಂದರೆ, ನೀವು ಲೋನ್ ತೊಗೊಳ್ಳುವಾಗ 10 ಇಯರ್ಸ್ ಅಂತ ಹಾಕಿರ್ತಾರೆ. ನೀವು ಕಾಲೇಜ್ ಮುಗಿದ್ಮೇಲೆ ನಿಮ್ಗೊಂದು ಒಳ್ಳೆ ಜಾಬ್ ಸಿಕ್ಕಿರುತ್ತೆ, ನೀವು ಅದನ್ನು 5 ಇಯರ್ಸ್ಗೆ ಮಾಡಿರ್ತೀನಿ ಸರ್, ಇಲ್ಲ ನಾನು ಎಟ್ ಎ ಟೈಮ್ ಪೇ ಮಾಡ್ತೀನಿ ಅಂದರೂ ಪೇ ಮಾಡಬೇಕಾಗುತ್ತೆ. ಅದಕ್ಕೊಂದು ಇಂಟ್ರೆಸ್ಟ್ ರೇಟ್ ಅಂತ ಹಾಕಿರ್ತಾರೆ. ಸೊ ಅದ್ರ ಜೊತೆ ನೀವೇನು ಮಾಡಬೇಕಂದ್ರೆ ಪೇಮೆಂಟ್ ಮಾಡಬೇಕಾಗುತ್ತೆ. ಸರ್ EMI ಯಾವ ರೀತಿ ಡಿಟೆಕ್ಟ್ ಆಗುತ್ತೆ ಅಂದರೆ, ನೀವು ಯಾವುದೇ ಒಂದು ಜಾಬಲ್ಲಿ ಸೇರಿದರೆ ಆವಾಗ ನಿಮ್ಗೆ ಒಂದು ಸ್ಯಾಲ್ರಿ ಅಕೌಂಟ್ ಅಂತ ಬರುತ್ತೆ. ಸ್ಯಾಲ್ರಿ ಅಕೌಂಟಿಂದ ಆಟೋ ಡೆಬಿಟ್ ಆಗೋ ಥರ ಬ್ಯಾಂಕ್ ಲೋನ್ ಅವರು ನಿಮ್ಮ ಸ್ಯಾಲ್ರಿ ಆದಮೇಲೆ ನಿಮ್ಗೆ ರೀಚ್ ಔಟ್ ಆಗಿ ಅಪ್ಡೇಟ್ನ ಮಾಡ್ಕೊಂಡಿರ್ತಾರೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕ್ಲಿಯರ್ ಆಗಿ, ನೀವು ಕಾಲೇಜ್ ಮುಗಿದ್ಮೇಲೆ ಸಡನ್ನಾಗಿ ಪೇ ಮಾಡೋ ಅವಶ್ಯಕತೆ ಇಲ್ಲ. EMIಸು 1 ವರ್ಷ ಟೈಮ್ ಕೊಡ್ತಾರೆ. 1 ವರ್ಷ ಆದಮೇಲೆ ನೀವು ಪೇ ಮಾಡ್ತಾ ಇರಬೇಕು. ಸರ್ ಇವಾಗ ಏನಂತಂದರೆ, ಸ್ವಲ್ಪ ಸ್ಟೂಡೆಂಟ್ಸ್ ಏನು ಕೇಳ್ತಾರೆ ಅಂದರೆ, ಸರ್ ಇವಾಗ ನನಗೆ ಜಾಬ್ ಸಿಕ್ಕಿದೆ, ನನ್ನ ಕಾಲೇಜೇ ಮುಗ್ದಿಲ್ಲ, ನನಗೆ 7th ಸೆಮ್ಮಲ್ಲಿದ್ದಾಗೆ ಕ್ಯಾಂಪಸ್ ಆಯಿತು, ಒಂದು ಒಳ್ಳೆ ಕಂಪ್ನಿಲಿ ಜಾಬ್ ಸಿಕ್ತು, ಇವಾಗ ನಾನು 1 ಇಯರ್ ಆದಮೇಲೆ ಪೇ ಮಾಡಬೇಕಾ ಸರ್? 1 ಇಯರ್ವರೆಗೂ ಆರಾಮ್ಸೆ ಇರ್ಬೋದಾ ಅಮೌಂಟ್ ಎಲ್ಲ ಅಂತಂದರೆ, ಆ ರೀತಿ ಇಲ್ಲ. ಅವಾಗ ಏನಂತಂದರೆ ಬ್ಯಾಂಕ್ ಏನು ಮಾಡುತ್ತೆ ಅಂದರೆ 6 ಮಂತ್ ನಿಮಗೆ ಲೋನ್ ಪೇ ಮಾಡು ಅಂತ ಹೇಳೋದಿಲ್ಲ. 6 ಮಂತ್ ಆದಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಲೋನ್ ಪೇ ಮಾಡೋಕ್ಕೆ ಬ್ಯಾಂಕ್ ಹೇಳುತ್ತೆ. ಸೊ ಅದಕ್ಕೋಸ್ಕರ ಏನಂದರೆ, ನೀವು ಸಡನ್ನಾಗಿ ಜಾಬ್ ಆಗಿದ್ದರೂ 6 ಮಂತ್ವರೆಗೂ ನೀವು ಕಾಲೇಜ್ ಮುಗಿದ್ಮೇಲೆ 6 ಮಂತ್ವರೆಗೂ ನೀವು ಆರಾಮ್ಸೆ ಇರ್ಬೋದು. ಅದಾದಮೇಲೆ ಲೋನ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ನಿಮಗೆ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಬೇಕಂದರೆ, ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮದು 10th ಮತ್ತು 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅಡ್ಮಿಷನ್ ಲೆಟರ್ ಬೇಕಾಗುತ್ತೆ, ಮತ್ತು ಫೀಸ್ ಸ್ಟ್ರಕ್ಚರ್ ಬೇಕಾಗುತ್ತೆ. ಫೀಸ್ ಸ್ಟ್ರಕ್ಚರ್ ಕೂಡ ಬ್ಯಾಂಕ್ ಕೊಟೇಶನ್ ಕೊಡುತ್ತಲ್ವಾ ಕಾಲೇಜು, ಸೊ ಅದರಲ್ಲೇ ಮೆನ್ಷನ್ ಇರುತ್ತೆ. ಮತ್ತು ನಿಮ್ಮ ಪೇರೆಂಟು ಅಪ್ಲಿಕೆಂಟ್ ಡಾಕ್ಯುಮೆಂಟ್ಸ್ ಏನು ಬೇಕಂದರೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಸ್ಯಾಲ್ರಿ ಸ್ಲಿಪ್ಪು. ಅವ್ರೇನಾದರೂ ಜಾಬ್ ಮಾಡ್ತಿಲ್ಲ, ಹೊಲದಲ್ಲಿ ಕೆಲಸ ಮಾಡ್ತಾರೆ ಆ ರೀತಿ ಅಂತಂದರೆ ಅವಾಗ ಸ್ಯಾಲ್ರಿ ಸ್ಲಿಪ್ ಏನು ಅವಶ್ಯಕತೆ ಇಲ್ಲ. ಪಹಣಿ, ಹೊಲದ ಪಹಣಿ, ಇಲ್ಲಾಂದರೆ ಮನೆ ಪೇಪರ್ಸ್ ಆ ಥರ ಏನಾದರೂ ಇದ್ದರೆ ಅದು ಅವಶ್ಯಕತೆ ಇರುತ್ತೆ. ಮತ್ತು ಅವ್ರದ್ದೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಬೇಕಾಗಿರುತ್ತೆ. ಅಂದರೆ ಅವ್ರಿಗೆ ಯಾವುದಾದ್ರೂ ಲೋನ್ಸ್ ಇದೆಯಾ, ಆಲ್ರೆಡಿ ಯಾವುದಾದ್ರೂ ಲೋನ್ ಪೇ ಮಾಡ್ತಿದ್ದಾರೆ, ಏನಾದರೂ ನಿಮ್ಮ ಅಪ್ಲಿಕೆಂಟ್ ಆಲ್ರೆಡಿ ಮಂತ್ಲಿ ಜಾಸ್ತಿ ಲೋನ್ ಪೇ ಮಾಡ್ತಿದ್ದಾರೆ, ಅವರ ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಅಂತಂದರೆ ಬ್ಯಾಂಕ್ ಆವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಎಜುಕೇಷನ್ ಲೋನ್ ರಿಕ್ವೆಸ್ಟ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಅವಾಗ ಜಾಸ್ತಿ ಇರುತ್ತೆ ಗೈಸ್, ಓಕೆನಾ? ಮತ್ತು ಪ್ರೂಫ್ ಆಫ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅದನ್ನು ಕೂಡ ತೊಗೊಂಡೋಗ್ಬೇಕು. ಬೆನಿಫಿಟ್ಸ್ ಆಫ್ ಎಜುಕೇಷನ್ ಲೋನ್ ಅಂತಂದರೆ ಏನಂದರೆ ಗೈಸ್, ನೋ ನೀಡ್ ಟು ಪೇ ಫುಲ್ ಅಮೌಂಟ್ ಎವ್ರಿ ಇಯರ್. ನೀವು ಟೋಟಲ್ ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸಮ್ಟೈಮ್ಸ್ ಗೌರ್ಮೆಂಟ್ ಕೂಡ ಸಾಲ ಮನ್ನಾ ಅಂತ ಮಾಡುತ್ತೆ, ಆವಾಗ ನಿಮಗೆ ಬೆನಿಫಿಟ್ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಬಿಲ್ಸ್ ಫೈನಾನ್ಷಿಯಲ್ ಡಿಸಿಪ್ಲಿನ್. ನಿಮಗೊಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಯಾವ ಥರ ಅಂತ ಗೊತ್ತಾಗಿರುತ್ತೆ ಕ್ಲಿಯರಾಗಿ. ಮತ್ತು ಪೇರೆಂಟ್ಸ್ ಕೂಡ ಬರ್ಡನ್ ಕಡಿಮೆ ಆಗುತ್ತೆ. ಆಫ್ಟರ್ ಜಾಬ್ EMI ಕೂಡ ಈಸಿಯಾಗಿರುತ್ತೆ. ನೀವು ಯಾವ ರೀತಿ EMI
ಟೀನ್ಯೂರ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಆ ರೀತಿ ಆಗಿರುತ್ತೆ. ಮಿಸ್ಟೇಕ್ ಸ್ಟೂಡೆಂಟ್ಸ್ ಟು ಅವಾಯ್ಡ್ ಅಂದರೆ ಮಿಸ್ಟೇಕ್ಸ್ ಏನು ಮಾಡ್ಬೇಕಂದ್ರೆ ರಾಂಗ್ ಡಾಕ್ಯುಮೆಂಟ್ಸ್ನ ಕೊಡಕ್ಕೆ ಹೋಗಬೇಡಿ, ಮತ್ತು ಡಿಲೇ ಮಾಡು ಅಪ್ಲೈ ಮಾಡಕ್ಕೆ ಹೋಗಬೇಡಿ. ಇವಾಗ ಪಟ್ಟಂತ ಅಡ್ಮಿಷನ್ ತೊಗೊಂಡಿದ್ದೀರಾ ಅಂದರೆ ಪಟ್ಟಂತ ಎಜುಕೇಷನ್ ಲೋನ್ ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತು ಇಂಟ್ರೆಸ್ಟ್ ರೇಟ್ ಚೆಕ್ ಮಾಡಲ್ದೇನೆ ಲೋನ್ ತಗೊಳಕ್ಕೆ ಹೋಗಬೇಡಿ. ಇಂಟ್ರೆಸ್ಟ್ ರೇಟ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಏನಂತಂತಂದರೆ ಮೊರಟೋರಿಯಂ ಪೀರಿಯಡ್ನ ಚೆಕ್ ಮಾಡ್ಕೊಳ್ಳಿ, ಅವ್ರನ್ನ ಕೇಳಿ. ಮತ್ತು ಏನಂತಂದರೆ ಸ್ಯಾಂಕ್ಷನ್ ಲೆಟರ್ ಅಂತ ಕೊಡ್ತಾರೆ ಬ್ಯಾಂಕಿಂದ, ಸೊ ಅದನ್ನು ಕ್ಲಿಯರ್ ಆಗಿ ಓದ್ಕೊಳ್ಳಿ. ಅದರಲ್ಲಿ ಏನೇನು ಇರುತ್ತೆ ಏನೇನಿಲ್ಲ ಅನ್ನೋದನ್ನ. ಓಕೆನಾ ಗೈಸ್? ಮತ್ತು ಫೈನಲ್ ಅಡ್ವೈಸ್ ಬಂದುಬಿಟ್ಟು ಯಾವ ರೀತಿ ಅಂತಂದರೆ, ನೀವು ಕಾಲೇಜ್ ಚೂಸ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಜಾಸ್ತಿ ಅಂದರೆ ಲೋನ್ ಟರ್ಮ್ಸ್ ಅಂಡರ್ಸ್ಟ್ಯಾಂಡ್ ಮಾಡು ಅದಕ್ಕಿಂತ ಇಂಪಾರ್ಟೆಂಟ್ ಗೈಸ್. ಓಕೆನಾ? ಏನಂತಂದರೆ ನೀವು ಒಂದೇ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಕೇಳಿಕೊಂಡು ಎಜುಕೇಷನ್ ಲೋನ್ನ ತೊಗೊಳ್ಬೇಡಿ. ಒಂದು 2-3 ಬ್ಯಾಂಕ್ ಚೆಕ್ ಮಾಡಿಕೊಂಡು ಇಂಟ್ರೆಸ್ಟ್ ರೇಟ್ ನೋಡ್ಕೊಳ್ಳಿ, ಮತ್ತು ಅವ್ರ ಪ್ರೊಸೀಜರ್ಸ್ ಎಲ್ಲ ಯಾವ ರೀತಿ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಬೆಸ್ಟ್ ಆಪ್ಷನ್ ಅಂದರೆ SBI ಬ್ಯಾಂಕಲ್ಲಿ ಎಜುಕೇಷನ್ ಲೋನ್ ತೊಗೊಳ್ಳಿ. ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಲೋನ್ ತೊಗೊಂಡ್ಬಿಟ್ಟು ಅವಾಗ ಅಂತಂದರೆ ತುಂಬ ವರ್ಷದ ಹಿಂದೆ ಅವಾಗ ಅಲ್ಲಿ ಇದು ಮಾಡ್ತಾಯಿದ್ದೆ, ಲೋನ್ ತೊಗೊಂಡ್ಬಿಟ್ಟು ಎಜುಕೇಷನ್ನ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಅವ್ರಿಗೆ ಕೂಡ ಸಬ್ಸಿಡಿ ಅಂಡರಲ್ಲೇ ಬಂದಿದ್ದರು. ಅವ್ರಿಗೆ ಕೂಡ ಇಂಟ್ರೆಸ್ಟ್ ರೇಟ್ ಏನು ಪೇ ಮಾಡಿಲ್ಲ. ಲ್ಯಾಪ್ಟಾಪ್ ಎಲ್ಲ ಬ್ಯಾಂಕ್ ಎಜುಕೇಷನ್ ಲೋನ್ ಏನು ಕೊಟ್ಟಿರುತ್ತೆ ಅದರಿಂದನೇ ತೊಗೊಂಡಿದ್ರು ಆವಾಗ. ಸೊ ಬೇಗ ಅಪ್ಲೈ ಮಾಡಿ ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಸಬ್ಸಿಡಿ ಅಂಡರ್. ಸಬ್ಸಿಡಿ ಅಂತಂದರೆ ನೀವು ಎಲ್ಲೋ ಹೋಗಿ ಏನೂ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಫ್ಯಾಮಿಲಿ ಇನ್ಕಮ್ ಏನಾದರೂ 4.5 ಲ್ಯಾಕ್ಗಿಂತ ಕಡಿಮೆ ಇದ್ದರೆ ನೀವು ಸಬ್ಸಿಡಿ ಇಂಟ್ರೆಸ್ಟಲ್ಲಿ ಬಂದುಬಿಡ್ತೀರ ಗೈಸ್. ಓಕೆನಾ? ಸೊ ನೀವು ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಜಾಸ್ತಿ ಜನ ಯಾರೆಲ್ಲ 4.5 ಲ್ಯಾಕ್ಗಿಂತ ಕಡಿಮೆ ಇದ್ದಾನೆ ಇನ್ಕಮ್ ಇದೆ ಅವರೇ ಲೋನ್ ತೊಗೊಂಡು ಇದು ಮಾಡ್ತಾ ಇರೋದು ಗೈಸ್. ಓಕೆನಾ? ನೀವು ಕೂಡ ಬೇಗ ಹೋಗಿ ಲೋನ್ನ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಇವಾಗ ಏನಂತಂದರೆ ಆನ್ಲೈನ್ ಕೂಡ ನೀವು ಅಪ್ಲೈ ಮಾಡ್ಬೋದು ಬ್ಯಾಂಕ್ ಲೋನು. ಆನ್ಲೈನ್ ಅಪ್ಲೈ ಮಾಡಿದ ತಕ್ಷಣವೇ ಅಪ್ರೂವ್ ಆಗೋಲ್ಲ. ಅವಾಗ ಮತ್ತೆ ನೀವು ಏನಂತಂತಂದರೆ ಅವ್ರು ನಿಮ್ಗೆ ಲೆಟರ್ ಹಾಕಿರ್ತಾರೆ, ಇಮೇಲ್ ಹಾಕಿರ್ತಾರೆ, ನೀವು ಅಪ್ಲೈ ಮಾಡಿರ್ತೀರಲ್ವ, ಅದೇ ರಿಕ್ವೆಸ್ಟ್ಗೆ ರೆಸ್ಪಾನ್ಸ್ ಬರುತ್ತೆ. ಸೊ ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಂತ ಇರುತ್ತೆ. ಇವಾಗ ತೋರಿಸ್ತೀನಿ ನೋಡಿ ಆ ಪೋರ್ಟಲ್ಲು. ನೀವು ಯಾವುದೇ ಒಂದು ಬ್ರೌಸರಲ್ಲಿ ಹೋಗ್ಬಿಟ್ಟು ವಿದ್ಯಾಲಕ್ಷ್ಮಿ ಅಂತ ಹಾಕಿ ಗೈಸ್. ಲಕ್ಷ್ಮಿ ಪೋರ್ಟಲ್ ಅಂತ ಹಾಕಿ, ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಂತ ಹಾಕಿದ್ಮೇಲೆ ಈ ಥರ ಬರುತ್ತೆ, PM ವಿದ್ಯಾಲಕ್ಷ್ಮಿ ಅಂತ. ಅಂದರೆ ಇದು ಗೌರ್ಮೆಂಟ್ ವೆಬ್ಸೈಟು, ಯಾವುದೇ ಪ್ರೈವೇಟ್ ವೆಬ್ಸೈಟು ಮತ್ತು ಫ್ರಾಡ್ ಏನಿಲ್ಲ ಗೈಸ್. ಈ ರೀತಿ ಬಂದಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು ನೀವು. ಇಲ್ಲಿ ಬಂದಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇರುತ್ತೆ. ಆಲ್ರೆಡಿ ನಿಮ್ಮ ಅಕೌಂಟ್ ಇದ್ದರೆ ನೀವು ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಆಗಬೇಕು. ಯಾವ ರೀತಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಯಾವ ರೀತಿ ನೀವು ಲಾಗಿನ್ ಆಗಿ ಲೋನ್ನ ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಬೇಕನ್ನೋದು ನನ್ನ ನೆಕ್ಸ್ಟ್ ವೀಡಿಯೋ ಆಗಿರುತ್ತೆ ಕ್ಲಿಯರಾಗಿ. ಸೊ ಅದಕ್ಕೋಸ್ಕರ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಗೈಸ್. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಎಜುಕೇಷನ್ ಲೋನ್ ತೊಗೊಳ್ಬೇಕಂತ ಇದ್ದಾರೆ, ಮತ್ತು ಲೈಕ್ ಮಾಡಿ ಗೈಸ್. ಓಕೆನಾ? ಥ್ಯಾಂಕ್ ಯು, ಬೈ ಬೈ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.